ಯಾವುದೇ ಇಂಟರ್ವ್ಯೂ ನೋಡು ಎಲ್ಲೇ ನೋಡಿದ್ರು ಸಿನಿಮಾ ನಾವು ತುಂಬಾ ಕಷ್ಟಪಟ್ಟು ಮಾಡಿದೀವಿ ಅಂತಾರೆ. ಹೀಗೆ ಸಿನಿಮಾ ರಿಲೀಸ್ ಮಾಡ್ಬೇಕು ಅಂತ ಅನ್ಕೊಂಡು ಬಂದಾಗ ನನ್ಗೆ ದೊಡ್ಡ ಸವಾಲಾಗಿ ನಿಂತಿದ್ದು ಈ ಸಿನಿಮಾದಲ್ಲಿ ಅವರು ತುಂಬಾ ಮುಖ್ಯವಾದ ಒಂದು ಪಾತ್ರವನ್ನ ಮಾಡಿದ್ದಾರೆ. ಸಿನಿಮಾವನ್ನ ನೋಡಿ ಏನ್ ಮಾಡಬಹುದು ಈ ಸಿನಿಮಾಗೆ ಅಂತ ಹೆತ್ತವ್ರಿಗೆ ಹೆಗಣ ಬುದ್ಧು ಅಂತ ಹೇಳ್ತಾರೆ. ನಾವು ರಂಗಭೂಮಿಯ ಸ್ವಲ್ಪ ನೆಲೆಗಟ್ಟಿನಿಂದ ಬಂದವರಾಗಿರ್ತಕ್ಕಂಥದ್ದಾಗಿರೋದ್ರಿಂದ God bless. The entire team. Thank you. ಈ ಸಿನಿಮಾ ಬಗ್ಗೆ ಏನ್ ಹೇಳೋದು ಏನಂತಂದ್ರೆ ಆಕ್ಚುಲಿ ನಾನು ಎಲ್ಲ ಸುಮಾರು ಯಾವುದೇ ಇಂಟರ್ವ್ಯೂ ನೋಡು ಎಲ್ಲೇ ನೋಡಿದ್ರು ಸಿನಿಮಾ ನಾವು ತುಂಬಾ ಕಷ್ಟಪಟ್ಟು ಮಾಡಿದೀವಿ ಅಂತಾರೆ. ಅಷ್ಟು ಎಲ್ಲಾ ತಂಡಗಳು ಅದೇ ವರ್ಡ್ನ ಯೂಸ್ ಮಾಡಿದ್ರು ಮತ್ತೆ ಎಲ್ಲರೂ ಅದನ್ನೇ ಹೇಳ್ತಾರೆ. ಆ ಪದ ಕ್ಲೀಶೆ ಅನ್ಸದೇ ಇಲ್ಲ. ಯಾಕೆ ಅಂತಂದ್ರೆ ಅದರ ಆ ಕಷ್ಟ ಮತ್ತೆ ಅದರ ಎಫರ್ಟ್ ನ ಪರಿಕಲ್ಪನೆ ನೋಡೋರ್ಗೂ ಇರಲ್ಲ, ಅಥವಾ ತುಂಬಾ ಅಂದ್ರೆ ಆ ಪ್ರೋಸೆಸ್ ಒಳಗಡೆ ಸೇರಿಲ್ದೇ ಇರೋ ಎಲ್ಲ ಬಹುತೇಕ ಯಾರಿಗೂ ಅದು ಗೊತ್ತೇ ಆಗಲ್ಲ. ಈ ಫಿಲಂಗಳಲ್ಲಿ ಏನೇನು ಕಥೆಗಳು, ಅದ್ಭುತವಾದ ಕಥೆಗಳು ಹೇಳ್ತಾರೆ, ಅದನ್ನೆಲ್ಲ ಮೀರಿದ ಒಂದ್ ದೊಡ್ಡ ಕತೆ ಆಗ್ಬೋದು. ಸೊ ಆ ತರದ್ದೊಂದು ಎಫರ್ಟ್ ಮತ್ತೆ ಅದು ಬರೀ ಒಂದ್ ಎಫರ್ಟ್ ಅಥವಾ ಕಷ್ಟ ಅನ್ನೋ ಪದಗಳಲ್ಲಿ ಹೇಳ್ಬಿಡಕ್ಕಾಗಲ್ಲ. ಆ ತರದ ದೊಡ್ಡ ಕೆಲಸ ಆಗಿದೆ. ದೊಡ್ಡ ಕೆಲಸ ಅಂತಂದ್ರೆ ಈಗ ಎಲ್ಲವೂ ತೆರೆ ಮೇಲೆ ಬರದೇ ಇರ್ಬೋದು. ದೊಡ್ಡ ಕೆಲಸ ಅಂದ ತಕ್ಷಣ ಆ ದೊಡ್ಡದು ವಿಷಯ ತೆರೆ ಮೇಲೆ ಕಾಣಿಸ್ದೇ ಇರ್ಬೋದು, ಬಟ್ ಅದ್ರ ಹಿಂದೆ ಅಂತೂ ತುಂಬಾ ದೊಡ್ಡ ಪರಿಶ್ರಮ ಇರುತ್ತೆ. ಆ ಪರಿಶ್ರಮನ ತಗೊಂಡು ನಮ್ಮ ಪ್ರೊಡ್ಯೂಸರ್ ಮತ್ತೆ ನಮ್ಮ ನಿರ್ದೇಶಕರು ಎಷ್ಟು ವರ್ಷ ಅದನ್ನ ತಂದು ಇದನ್ನ ರಿಲೀಸ್ ಮಾಡ್ಲೇಬೇಕು ಅನ್ನೋವರೆಗೆ ಇದು ಬಂದಿರೋದಕ್ಕೆ ಕಾರಣ ಆ ಚಿತ್ರದ ಕತೆ ಮತ್ತೆ ಅದರ ನಿರ್ದೇಶನ. ಅದು ಅದೇ ಇಷ್ಟು ದಿನ ಅದನ್ನ ಉಳಿಸ್ಕೊಂಡು ಈಗ ಎಲ್ಲರಿಗೂ ತೆರೆ ಮೇಲೆ ಬರೋದಕ್ಕೆ ರೆಡಿ ಆಗಿದೆ. ಖಂಡಿತ ಇದು ನಾನು ಕೇಳಿ 4-5 ವರ್ಷ ಆಯ್ತು ಕತೆನ, ಬಟ್ ಈಗ್ಲೂ ಅಷ್ಟು ವರ್ಷದಲ್ಲೂ ಈ ತರದ ಕತೆ ಬಂದಿಲ್ಲ. ಖಂಡಿತ ಆಡಿಯನ್ಸ್ಗೆ ಫ್ರೆಶ್ ಆಗೇ ಇರುತ್ತೆ, ಮತ್ತೆ ಹೊಸತನ ಇದ್ದೇ ಇದೆ. ಗೌರವಾನ್ವಿತ ನೀನಾಸಂ ವಿದ್ಯಾರ್ಥಿಗಳಿಗೆ ನನ್ನ ಕರೆಗೆ ಹೋಗೊಟ್ಟು ತುಂಬಾ ಜನರಿಗೆ ಫೋನ್ ಮಾಡಿದ್ದೆ, ಬರ್ತೀನಿ ಅಂತ ಹೇಳಿದ್ರು. ಕೆಲಸದ ಒತ್ತಡಗಳು ಅಥವಾ ಅವರಿರುವ ಕೆಲಸಗಳಿಗೆ ಅನುಗುಣವಾಗಿ ಕೆಲವರಿಗೆ ಬರಕ್ಕಾಗಿಲ್ಲ. ಬಂದಷ್ಟು ಜನರೇ ಅವರ ಶಕ್ತಿಯಾಗಿ ನಿಂತು ನನಗೆ ಆರೈಸ್ಬೇಕು ಅಂತ ಕೇಳ್ತೀನಿ. ಅವ್ರು ಎಲ್ರಿಗೂ ಮೊದಲಿಗೆ ನನ್ನ ಧನ್ಯವಾದಗಳು. ಮತ್ತೆ ನಮ್ಮ ಮಾಸ್ಟರ್ಗಳಲ್ಲಿ ನಮ್ಮ ನೀನಾಸಂನ ಬೆಳಗಿನ ಕ್ಲಾಸು ಶುರುವಾಗೋದೇ ಪಣಿಯಮ್ಮ ಮೇಡಮ್ ಕೋಲಾಟ ಹಾಡು ಅಲ್ಲಿಂದ ಶುರುವಾಗುತ್ತೆ. ಅಲ್ಲಿಂದ ನನ್ನ ಮೇಲೇನೆ ಹಾಡು ಹೇಳ್ಸ್ತಿದ್ರು ಮಕ್ಳ ಕೈಲಿ. ಅಮ್ಮಗ ಜುಮ್ಮಗದಿಂದ ಬಂದವಳೆ ರತುನ, ಕುಣಿಸ್ತಾಳೆ ಕಾಲನ್ನ, ತಿರುಗಿಸ್ತಾಳೆ ಸೊಂಟನ್ನ, ಅಮ್ಮಗ ಜುಮ್ಮಗದಿಂದ ಬಂದವಳೆ ರತುನ, ಅಲ್ಲಿಂದ ಸ್ಟಾರ್ಟ್ ಮಾಡಿಸ್ತಾ ಇದ್ರು. ನಮ್ಗಿದು ನಿತ್ಯದ ದಿನಚರಿ. ನೀನಾಸಂ ರಂಗ ಶಿಕ್ಷಣ ಅದರಿಂದ ನಾವು ನನಗೆ ಜೀವನ ಮತ್ತೆ ಇದು ಎರಡನ್ನೂ ಕೊಟ್ಟಿದೆ. ಅಲ್ಲಿ ನೀನಾಸಂ ಬದುಕು ಮತ್ತೆ ಜೀವನದ ಒಂದು ಪಯಣ ಹೇಗೆ ನಡೆಸ್ಕೋಬೇಕು, ಹೇಗಿರ್ಬೇಕು, ಹೇಗೆ ಕಲಿಬೇಕು. ಇವತ್ತು ನೀನಾಸಂಗೆ ನಾನೊಂದು ದೊಡ್ಡ ಆಭಾರಿಯಾಗಿ ಎಲ್ರನ್ನೂ ಕೇಳ್ಕೊತಾ ಇದ್ದೀನಿ. ನೀನಾಸಂನ ಹಿತೈಷಿಗಳು, ಸಂಬಂಧಿಗಳು, ಅಂದ್ರೆ ನೀನಾಸಂ ಒಂದೆಲ್ಲ ರಂಗ ಶಿಕ್ಷಣ ತರಬೇತಿ ಅಂದ್ರೆ ಎಲ್ಲದೂ ಬಂತು. ಎಲ್ಲರೂ ನನಗೆ ಸಪೋರ್ಟ್ ಮಾಡಬೇಕು. ಈ ಮೂಲಕ ಎಲ್ಲರ ಹತ್ರನೂ ಕೇಳ್ಕೊತಾ ಹೀಗೆ ಸಿನಿಮಾ ರಿಲೀಸ್ ಮಾಡ್ಬೇಕು ಅಂತ ಅನ್ಕೊಂಡು ಬಂದಾಗ ನನ್ಗೆ ದೊಡ್ಡ ಸವಾಲಾಗಿ ನಿಂತಿದ್ದು ಡಿಸ್ಟ್ರಿಬ್ಯೂಷನ್. ಅದು ಕನ್ನಡದಲ್ಲಿ ಏನ್ ಹೇಳ್ತಾರೋ ಗೊತ್ತಿಲ್ಲ ನಂಗೆ, ಇಂಗ್ಲಿಷಲ್ಲಿ ವಿತರಕರು. ಅದು ಬಂದಾಗ ನಾನು ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತ ನನ್ಗೆ ಬಂದಾಗ ಕಷ್ಟ ಸಾಧ್ಯ ಅಂತ ಅನ್ನಿಸ್ತು. ಹೇಳ್ಬಿಟ್ಟೆ ನಾನು ಡೈರೆಕ್ಟರ್ ಹತ್ರ, ಇಲ್ಲ ನನ್ಗೆ ಆಗಲ್ಲ, ನಾನು ಮನೆಗೆ ಹೋಗ್ತೀನಿ ಅಂತ. ಹಂಗೆ ಹೇಳಿ ನಾನು ಮನೆಗೆ ಹೋಗ್ತೀನಿ ಅಂತ ಎಲ್ಲ ನಾವು ರೆಡಿ ಮಾಡ್ಕೊಂಡು ನನ್ನ ಮಗನ ಹತ್ರ ಮಾತಾಡ್ದೆ. ಈ ಕ್ಷಣದಲ್ಲಿ ನಮ್ಮ ಮನೆಯವ್ರು ಒಂದೆರಡು ನಿಮಿಷ ನಾನು ಸ್ಮರಿಸ್ಕೋತೀನಿ. ಶ್ರೀಧರ್ ಅಂತ ನಮ್ಮ ಮನೆಯವರು, ಅವ್ರು ಇದ್ದಿದ್ರೆ ನನ್ಗೆ ಇಷ್ಟು ಕಷ್ಟ ಆಗ್ತಿರ್ಲಿಲ್ವೇನೋ ಅಂತ ದಿನ ಕೊರಗಿ ಸ್ವಲ್ಪ ನನಗೆ ಒಂದ್ ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ತುಂಬಾ ಡಿಸ್ಟರ್ಬ್ ಆದೆ. ಆ ಸಮಯದಲ್ಲಿ ನನ್ನ ಮಗ
ನನ್ನ ಕುಟುಂಬ ಅಂದ್ರೆ ನನ್ನ ಇಡೀ ಕುಟುಂಬದವರು ನನ್ನ ಜೊತೆಗೆ ನಿಂತ್ಕೊಂಡು ಇಲ್ಲ ಅಮ್ಮ ಏನಾದರೂ ಮಾಡೋಣ ಇದರಿಂದ ನೀನು ಹೊರಗೆ ಬರಬೇಕು ಅಂತ ನನ್ನ ಕುಟುಂಬದವರು ನನ್ನ ಮಗ ಅಂತ ಇವತ್ತು ಎಷ್ಟು ಹೇಳಿದ್ರು ಸಾಕಾಗೋದಿಲ್ಲ. ನನ್ನ ಮಗ ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡ. ಆಮೇಲೆ ನಾನು ಮಾತಾಡ್ತಾ ಡೈರೆಕ್ಟರ್ ಜೊತೆ ನಾನು ಮಾತಾಡಿದಾಗ ಅಕ್ಕ ಮಾಡೋಣ ಅಕ್ಕ, ಹೆದರಬೇಡಿ ಅಕ್ಕ, ಮಾಡೋಣ ಅಕ್ಕ ಅಂತ ತುಂಬ ನನಗೆ ಧೈರ್ಯವನ್ನು ತುಂಬಿದವರು ಡೈರೆಕ್ಟ್ರು. ಇವತ್ತು ನೀನಾಸಮಲ್ಲಿ ಊಟ ಹಾಕಿದೆ ಆದ್ರೂ ಎಲ್ಲದು ಅವರು ನನಗೆ ಧೈರ್ಯ ತುಂಬಿ ಇದು ಮಾಡೋದು. ಕಡೆಗೆ ಬಂದು ನಿಂತಿದ್ದು ಏನ್ ಮಾಡೋದು ಅಂತ ಬಂದಾಗ ಒಂದು ವ್ಯಕ್ತಿಯ ಹೆಸರನ್ನ ಸೂಚಿಸ್ತಾರೆ. ಅವರು ಟೇಸಿ ವೆಂಕಟೇಶ್ ಅಂತ. ನೀವು ಅವ್ರ ಹತ್ರ ಹೋದ್ರೆ ಒಂದಿಷ್ಟು ನಿಮ್ಗೆ ಏನೋ ಒಂದು ದಡ ಮುಟ್ಟಬಹುದು ಅಂತ ವಿಚಾರ ಬಂದಾಗ ನಾನು ಒಂದು ದಿನ ಜಯನಗರ ಅವರ ಆಫೀಸಿಗೆ ಹೋಗ್ತೀನಿ. ಆಫೀಸಿಗೆ ಹೋಗಿ ಮಾತಾಡಿದಾಗ ನನ್ನ ಕಷ್ಟಗಳನ್ನೆಲ್ಲದನ್ನು ಅವರಿಗೆ ಸವಿಸ್ತಾರವಾಗಿ ಫೋನಲ್ಲೆಲ್ಲ ಮಾತಾಡಿರ್ತೀನಿ. ಕೇಳ್ಕೊಂಡಾಗ ಅವರು ಆಯ್ತು ಅಕ್ಕ ಬಂದಿದ್ದೀರಾ ಮಾಡೋಣ ಅಂತ ನನಗೆ ಧೈರ್ಯ ತುಂಬಿದಂತ ವ್ಯಕ್ತಿ ಟೇಸಿ ವೆಂಕಟೇಶ್ ಅವರು. ಗೊತ್ತಿಲ್ಲದ ವಿಚಾರಗಳನ್ನೆಲ್ಲ ಹೇಳ್ಸ್ಕೊಂಡು ಕೇಳ್ಕೊಂಡು ಕರ್ಕೊಂಡು ಬಂದು ಇವತ್ತು ನಾನು ಈ ವೇದಿಕೆ ಮೇಲೆ ಆಡಿಯೋ ರಿಲೀಸ್ ಮಾಡಿಕೊಂಡು ಟ್ರೈಲರ್ ಬಿಡುಗಡೆ ಮಾಡಿಕೊಂಡು ಇವತ್ತು ಮೂವಿ ರಿಲೀಸ್ ಡೇಟನ್ನು ಮುಂದಿನ ದಿನಗಳಲ್ಲಿ ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಇದಿಷ್ಟಕ್ಕೂ ಕಾರಣ ನಮ್ಮ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಸಹಕರಿಸಿದ ನನಗೆಲ್ರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ಟ್ರೇಲರ್ನ ನೀವು ನೋಡಿದಿರಿ. ಸಿನಿಮಾ ಬಗ್ಗೆ ನಾವು ಹೆಚ್ಚು ಮಾತಾಡಬೇಕಾಗಲ್ಲ. ಇನ್ನೇನಿದ್ರು ಪ್ರೇಕ್ಷಕರು ಮಾತಾಡಬೇಕು. ಪ್ರೇಕ್ಷಕರು ಮಾತಾಡುವಂಗೆ ಮಾಡಬೇಕಾದಂತಹ ಒಂದು ಕೆಲಸವನ್ನ ಸಹಾಯವನ್ನ ನೀವು ಮಾಧ್ಯಮ ಮಿತ್ರರು ಮಾಡ್ಕೊಡ್ಬೇಕು. ಹೆತ್ತವ್ರಿಗೆ ಹೆಗಣ ಬುದ್ದು ಅಂತ ಹೇಳ್ತಾರೆ. ನಾವು ರಂಗಭೂಮಿಯ ಸ್ವಲ್ಪ ನೆಲಗಟ್ಟಿನಿಂದ ಬಂದವರಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಅದನ್ನ ಮೀರಿ ನಾವು ನಮ್ಮದೆಲ್ಲ ಸಿನಿಮಾ ಅಥವಾ ಒಬ್ಬ ಆಡಿಯನ್ಸ್ ಆಗಿ ನೋಡಿದಾಗ ಓಕೆ ಈ ಸಿನಿಮಾದಲ್ಲಿ ಈಗ ನಾವು ಅಧಿಕೃತವಾಗಿ ನಾವು ಆಡಿಯನ್ಸ್ ಪ್ರೇಕ್ಷಕರ ಎದುರು ಹೋಗ್ಬೋದು ಅಂತಕ್ಕಂಥ ಒಂದು ಪ್ರಾಮಾಣಿಕವಾದ ಆತ್ಮವಿಶ್ವಾಸ ಬಂದ ಮೇಲೆನೆ ನಾವು ಈ ಪ್ರೊಸೆಸ್ ಅನ್ನ ಮಾಡ್ಲಿಕ್ಕೆ ಸಾಧ್ಯವಾಗಿದ್ದು. ಇಷ್ಟು ಮಾತ್ರ ಹೇಳ್ತೀನಿ. ದಯವಿಟ್ಟು ಇನ್ನು ಮಿಕ್ಕಿದ ಕೆಲಸ ನಮ್ಮ ಮಾಧ್ಯಮ ಮಿತ್ರರು, ನೀವು ನಮ್ಮನ್ನ ಬೆಳೆಸ್ಬೇಕು, ನೀವು ದಾರಿ ತೋರಿಸ್ಬೇಕು ಅಂತ ನಾನು ಪ್ರಾಮಾಣಿಕವಾಗಿ ಕೇಳ್ಕೊತೀನಿ. ನಮಸ್ಕಾರಗಳನ್ನ. ಮೂವಿ ಟೈಮ್ ಡಿಸ್ಟ್ರಿಬ್ಯೂಟರ್ಸ್ ಸಂಸ್ಥೆ ಅಡಿಯಲ್ಲಿ ಹಿಕೋರ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಈ ಚಿತ್ರವನ್ನು ನಾವು ಒಂದು 3 ತಿಂಗಳ ಮುಂಚೆ ನಾವು ನಮ್ಮ ಸ್ಟುಡಿಯೋದಲ್ಲಿ ನೋಡುವಂಥ ಒಂದು ಸಂದರ್ಭ ಬಂತು. ಆ ಸಂದರ್ಭದಲ್ಲಿ ನನ್ನ ಗೆಳೆಯರಾದಂತಹ ನಾಗೇಶ್ ಕುಮಾರ್, ನಮ್ಮ ಕಾಮಾಕ್ಷಿ ರಾಜು, ನಮ್ಮ ನರಸಿಂಹ, ಹಾಗೆ ನಾರಾಯಣ ಮೂರ್ತಿಗಳು, ಹೀಗೆ ಹಲವು ಸ್ನೇಹಿತರುಗಳು, ವಿತರಕ ಸ್ನೇಹಿತರುಗಳು ಸಿನಿಮಾವನ್ನು ನೋಡಿ ಏನು ಮಾಡಬಹುದು ಈ ಸಿನಿಮಾಗೆ ಅಂದಾಗ ಆ ಸಿನಿಮಾದಲ್ಲಿ ಏನೋ ಒಂದು ವಿಶೇಷವಾದ ಸತ್ವ ಇದೆ, ಇದನ್ನು ನಾವು ಕೈ ಬಿಡೋದು ಬೇಡ, ಸುಮಾರು ವರ್ಷಗಳ ನಂತರ ನಮ್ಮ ಹತ್ರ ಬಂದಿದೆ, ಸೊ ಹಾಗಾಗಿ ಇದಕ್ಕೆ ಒಂದು ಅಂತಿಮ ತೀರ್ಪನ್ನು ಕೊಡಲೇಬೇಕು ಅಂತೇಳಿ ಈ ಸಿನಿಮಾವನ್ನು ಬಿಡುಗಡೆ ಮಾಡೋದಕ್ಕೆ ನಾವೆಲ್ಲ ಸ್ನೇಹಿತರುಗಳು ಮಾತಾಡ್ಕೊಂಡು ನಮ್ಮ ರತ್ನಕ ನಿರ್ಮಾಪಕಿಯವರಿಗೆ ಧೈರ್ಯ ತುಂಬಿ ಸೊ ಕೃಷ್ಣ ಅವರಿಗೆ ಬೆನ್ನು ತಟ್ಟಿ ಈ ಸಿನಿಮಾ ಹೊರಗಡೆ ಬರಬೇಕು. ಜೊತೆಗೆ ಈ ಒಂದು ಕಾರ್ಯಕ್ರಮದ ವಿಶೇಷ ಏನು ಅಂತ ಹೇಳಿದ್ರೆ, ಇವತ್ತು ನೀನಾಸಂ ಸಂಸ್ಥೆ ಅಡಿನಲ್ಲಿ ಬೆಳೆದು ಬಂದಿರ್ತಕ್ಕಂಥ ನಮ್ಮ ನೀನಾಸಂ ಕಿಟ್ಟಿ ಜೊತೆಗೆ ರತ್ನ ಶ್ರೀಧರ್ ಅವರು, ಸೊ ಇವರ ಒಂದು ಬೆಳೆದು ಬಂದ ಹಾದಿಯ ಒಂದು ಋಣವನ್ನ ತೀರಿಸಬೇಕು ಅಂತೇಳಿ ನಾವು ಚರ್ಚೆಯನ್ನು ಮಾಡ್ಕೊಂಡ್ವಿ. ಸೊ ಈ ಚಿತ್ರ ಈಗ ಬರುವ 8ನೇ ತಾರೀಕಿಂದ ಇದರ ಪ್ರಚಾರ ಶುರು ಆಗುತ್ತೆ. ಸೊ ಅಧಿಕೃತವಾಗಿ ಪತ್ರಿಕೆ ಜಾಹೀರಾತು ಶುರು ಆಗುತ್ತೆ. ಅದಾದ ನಂತರ ಸೊ ಈಗ ನಮ್ಮ ಸೋ ಏನು ಸಿನಿಮಾ ಚಿತ್ರರಂಗದಲ್ಲಿ ಒಂದು ಚೈತನ್ಯವನ್ನ, ಒಂದು ಲವಲವಿಕೆಯನ್ನ, ಒಂದು ಉತ್ಸಾಹವನ್ನ ತಂದುಕೊಟ್ಟಿದೆ. ಸೊ ಅದೇ ರೀತಿ ಬರುವಂತ ಹೊಸ ನಿರ್ಮಾಪಕರ ಸಿನಿಮಾಗಳು ಹೆಚ್ಚು ಮಹತ್ವ ಪಡೀಲಿ, ಜನರನ್ನ ಆಕರ್ಷಿಸಲಿ ಅಂತ ಕೇಳ್ಕೊತಾ, ಅದೇ ರೀತಿಯಲ್ಲಿ ನಮ್ಮ ಹಿಕೋರ ತಾಟ ಸಾಗಲಿ, ಎಲ್ಲ ಬೆಳವಣಿಗೆಗಳನ್ನ ನೋಡಿಕೊಂಡು ದಿನಾಂಕವನ್ನ ಬಹಿರಂಗಪಡಿಸ್ತೀವಿ. ತಮ್ಮೆಲ್ಲರ ಆಶೀರ್ವಾದ, ತಮ್ಮೆಲ್ಲರ ಸಹಕಾರ, ವಿಶೇಷವಾಗಿ ಮಾಧ್ಯಮ ಮಿತ್ರರು, ಎಲ್ಲ ವಿಭಾಗದ ಮಾಧ್ಯಮ ಮಿತ್ರರ ಸಹಕಾರ ನಮ್ಮ ನೀನಾಸಂ ಕಿಟ್ಟಿ ಮತ್ತು ನೀನಾಸಂ ರತ್ನಕರವರಿಗೆ ಸಿಗಬೇಕು ಅಂತ ಕೇಳ್ಕೊತಾ ನಾನು ಮಾತು ಮುಗಿಸ್ತೀನಿ. ಈ ಸಿನಿಮಾದಲ್ಲಿ ನಾನು ಭಾಗಿಯಾಗಿದ್ದೀನಿ ಅಂತ ಹೇಳೋದಕ್ಕೆ ಹೆಮ್ಮೆ, ಖುಷಿ ಅನಿಸುತ್ತೆ. ಇದಕ್ಕೆ ಕಾರಣ ಆಗಿರುವಂಥ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ನನ್ನ ಸಹ ಕಲಾವಿದರೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರಕಾಶ್ ಪರ್ವಡೆ ಸರ್ ಜೊತೆ ನಾನು ಇದು 2ನೇ ಸಿನಿಮಾ ಮಾಡಿರೋದು.
ಸೊ ಅವರೊಂಥರ ಜ್ಞಾನ ಭಂಡಾರ ಅಂತಾನೆ ಹೇಳ್ಬೋದು. ನಮಗೆ ಯಾವ್ದಾದ್ರು ಒಂದು ವಿಷಯನ ಅವ್ರ ಜೊತೆ ಮುಂದಿಟ್ರೆ ಆ ವಿಷಯದ ಬಗ್ಗೆ ಒಂದು ಗಂಟೆಗಟ್ಟಲೆ ಮಾತಾಡುವಂತ ಒಂದು ಜ್ಞಾನವನ್ನು ಇಟ್ಕೊಂಡಂತವ್ರು. ಸಿನಿಮಾ ಮಾಡುವಾಗ್ಲೂ ಅಷ್ಟೇನೆ ತುಂಬಾ ವಿಷಯಗಳನ್ನ ಚರ್ಚೆ ಮಾಡ್ತಾ ಇದ್ವಿ. ಅವ್ರು ಎಷ್ಟು ಸ್ಟ್ರಿಕ್ಟ್ ಆಗಿರ್ತಾರೋ ಅಷ್ಟೇ ತಮಾಷೆಯಾಗೂ ಕೂಡ ನಮ್ಮನ್ನ ಅಲ್ಲಿ ಇಟ್ಕೊಳ್ತಾ ಇದ್ರು. ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ಬಂದಿರೋದಕ್ಕೆ. ಈ ಸಿನಿಮಾದಲ್ಲಿ ಅವರು ತುಂಬಾ ಮುಖ್ಯವಾದ ಒಂದು ಪಾತ್ರವನ್ನ ಮಾಡಿದ್ದಾರೆ. ಟ್ರೈಲರ್ ನೋಡಿದೀರಾ, ನಿಮ್ಗೆಲ್ರಿಗೂ ಇಷ್ಟ ಆಗತ್ತೆ ಅಂತ ಅನ್ಕೊಳ್ತೀನಿ. ದಯವಿಟ್ಟು ನಿಮ್ಮ ಸಹಾಯ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ದಯವಿಟ್ಟು ಪ್ರಚಾರ ಮಾಡಿ, ಇಡೀ ಟೀಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿರಂತರವಾದ ಪರಿಶ್ರಮ ಫಲ ಕೊಡಲೇಬೇಕು ಅನ್ನುವಂತಹದ್ದು ನಮ್ಮೆಲ್ಲರ ಆಶಯ. ಬೇರೆ ಬೇರೆ ರಂಗದ ಉದ್ಯಮಿಗಳು ಸಿನಿಮಾಕ್ಕೆ ಬಂದಾಗ, ಸಿನಿಮಾಕ್ಕೆ ಹಣವನ್ನು ಹಾಕಿದಾಗ ಅವ್ರು ಇನ್ನೆಲ್ಲ ಒಂದು ಕಡೆ ನಿಭಾಯಿಸುವ ಶಕ್ತಿ ಇರುತ್ತೆ. ಆದರೆ ಎಲ್ಲ ಮೊದಲು ಸೇರುವಾಗ ನೀನಾಸಮಲ್ಲಿ ಬಹುತೇಕರು ಬಡ ಕಲಾವಿದರುಗಳೇ ಸೇರಿರ್ತಾರೆ. ಅವರೆಲ್ಲರಿಗೂ 18-20 ವರ್ಷಗಳ ಕಾಲ ಅನ್ನವನ್ನು ಹಾಕಿದ ಅನ್ನದಾತೆ ರತ್ನ ಶ್ರೀಧರ್ ಅವರು. ಇಂಥವರು ಒಂದು ಹೊಸ ಸಾಹಸಕ್ಕೆ ಇಳಿತಾರೆ ಅಂತಾದಾಗ ಅವರ ಸಿನಿಮಾಗಳು ಗೆಲ್ಲಲೇಬೇಕು. ಅದು ಒಕ್ಕೊರಲಿನ ಆಶಯ ಮತ್ತು ಹಾರೈಕೆ. ಯಾಕೆಂದ್ರೆ ಯಾವಾಗಲೂ ಕೂಡ ಪ್ರಾರ್ಥನೆ ಫಲ ಕೊಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮೆಲ್ಲರ ಪ್ರಾರ್ಥನೆ ಹಿಕೋರಾ ಸಿನಿಮಾ ಬಹಳ ದೊಡ್ಡ ಮಟ್ಟದ ಯಶಸ್ಸನ್ನು ಕಾಣಬೇಕು. ನನಗೆ ಈ ಹಾಡುಗಳನ್ನು ನೋಡಿ ಸ್ವಲ್ಪ ಬೇರೆ ಥರ ಇದೆ ಸಿನಿಮಾನ ಅನ್ಕೊಂಡಿದ್ದಕ್ಕಿಂತ ಅಂತ ಅನ್ಸುತ್ತೆ. ಅವಾಗ ಹಾಡದ ಕಲ್ಪನೆ ಇರಲಿಲ್ಲ ಅವ್ರ ಕತೆ ಹೇಳಿದಾಗ ನನಗೆ. ಬಟ್ ಅದು ಕತೆಗೆ ಪೂರಕವಾಗಿ ಬೇಕಾಗತ್ತೇನೋ ಅದು. ನನಗೆ ಈ ಸಿನಿಮಾ ಮಾಡಬೇಕಾದ್ರೆ ತುಂಬ ಜನ ನೀನಾಸಮ್ಮನ ಬಳಗದವರು ಇದರಲ್ಲಿ ಇದ್ದಾರೆ ಅಂತ ಕೇಳಿ ನನಗೆ ಒಂಥರ ಅದರಿಂದ ಸ್ವಲ್ಪ ಒಂದು ರೀತಿಯಲ್ಲಿ ಹಿತ ಅನ್ನಿಸ್ತು. ಯಾಕೆಂದರೆ ಇವರು ರತ್ನ ಅವರಾಗಲಿ ಮತ್ತು ಶ್ರೀಧರ ಅವರಾಗಲಿ ಅವ್ರನ್ನಿವತ್ತು ನಾನು ನೆನಪು ಮಾಡ್ಕೊಳ್ತೀನಿ. ದೊಡ್ಡ ಸಾಹಸ ಅಂತ ತಿಳ್ಕೊಳ್ತೀನಿ. ಮತ್ತು ತುಂಬ ಕಷ್ಟಪಟ್ಟು ನಮ್ಮ ಕಿಟ್ಟಿಯವರು ಇದರ ರಚಿಸಿ ಇದನ್ನು ನಿರ್ದೇಶನ ಮಾಡಿ ಅವರೇ ಮುಖ್ಯ ಪಾತ್ರವನ್ನು ಮಾಡಿ ನನ್ನ ಕೈಲಿ ಅಟ್ಲೀಸ್ಟ್ ಭಾಳ ಬೇಕಿತ್ತೋ ಬೇಡವಿತ್ತು ನಾನು ಅವ್ರಿಗೆ ಆಗಾಗ ಕ್ಲಾಸ್ ತೊಗೊಂಡಿದ್ದೀನಿ ಅವ್ರಿಗೆ. ಈಗಿರೋ ಮಟ್ಟಿಗೆ ನನಗನ್ಸೋದು ನನ್ನ ಅನುಭವದಲ್ಲಿ ಈಗೊಂದು 10-15 ವರ್ಷದಲ್ಲಿ ಅಷ್ಟೇ ನಾನು ಸಿನಿಮಾ ಎಲ್ಲ ಆ್ಯಕ್ಟ್ ಮಾಡ್ತಾ ಇರೋದು. ನನ್ನ ಅನುಭವದಲ್ಲಿ ನಾವು ತಿದ್ದುಕೊಳ್ಳದೇ ಇದ್ರೆ ತುಂಬ ಕಷ್ಟ ಇರುತ್ತೆ ಕನ್ನಡಕ್ಕೆ. ಇದಕ್ಕಿಂತ ಕಷ್ಟ ಆಗತ್ತೆ ಅಂತ ನಾನು ಹೇಳ್ತೀನಿ. ಥರೋಲಿ ಅನ್ಪ್ರೊಫೆಷನಲ್ ಇಂಡಸ್ಟ್ರಿ ಇಂಡಿಯಾಲಿ ಇರೋದು ಅಂದರೆ ನಾನು ನೋಡೋದ್ರಲ್ಲಿ ಕನ್ನಡ ಇಂಡಸ್ಟ್ರಿ. ಅದು ಮೂಲ ಅದಕ್ಕೆ ಕಾರಣ ಮೇನ್ ಫಾಲ್ಟ್ ಪ್ರೊಡ್ಯೂಸರ್ಸ್ದು. ದರ್ ಎಂಟೈರ್ಲಿ ಅನ್ಪ್ರೊಫೆಷನಲ್. ಅವ್ರಿಗೆ ಲೀಗಲ್ ಗೊತ್ತಿರಲ್ಲ, ಮಾರ್ಕೆಟ್ ಗೊತ್ತಿರಲ್ಲ, ಸಿನಿಮಾ ವಿಜುವಲ್ ಲ್ಯಾಂಗ್ವೇಜು. ನೀವು ಕನ್ನಡದಲ್ಲಿ ಮಾಡಿದ್ದು ಸಿನಿಮಾ ಇಟಲಿಲಿ ರನ್ ಮಾಡ್ಬೋದು ಅನ್ನೋ ತಲೆ ಇಲ್ಲ ಅವ್ರಿಗೆ. ದೇ ಡೋಂಟ್ ಥಿಂಕ್ ಅಟ್ ಆಲ್. ಯಾರಾದ್ರು ಪ್ರಾಡಕ್ಟ್ ತಯಾರು ಮಾಡಿದ್ರೆ ಕನ್ನಡ ಪ್ರಾಡಕ್ಟ್ ಅಂತ ಮಾಡೋದಿಲ್ಲ. ಬೆಂಗಳೂರಿನಲ್ಲಿ ಏನಾದ್ರು ತಯಾರಿಸಿದ್ರೆ ಇಂಟರ್ನ್ಯಾಷನಲ್ ಪ್ರಾಡಕ್ಟ್ ಅಂತ ಅಂದ್ಕೊಳ್ತಾರೆ. ಅದಕ್ಕೆ ಅದೇ ಮಾರ್ಕೆಟು. ಭಾಷೆ ನಾಮಿನಲ್ಲು ದೃಶ್ಯ ಮಾಧ್ಯಮಕ್ಕೆ. ಅದನ್ನು ವಿಚಿತ್ರ ಮಾಡಿ ಇಟ್ಕೊಂಡಿದ್ದೀವಿ ಅಂತಂತ ಹೋರಾಟ ಮಾಡಿ. ಎನಿವೆ ಉದ್ದ ಮಾತಾಡೋದು ಬೇಡ ನನಗೆ. ನೋಡಿ ಇವರು ಮಾಡಿದ್ದಾರೆ, ನೀವು ಪ್ಲೀಸ್ ಅವ್ರಿಗೆ ಹೆಲ್ಪ್ ಮಾಡಿ. ಸ್ವಲ್ಪ ನಾ ಹೇಳೋದು ಅರ್ಥ ಮಾಡಿಕೊಂಡು ಹೆಲ್ಪ್ ಮಾಡಿ. ಮಾಡಿದ್ರೆ ಒಂದಷ್ಟು ಜನ ನೋಡಿದ್ರೆ ಸಿನಿಮಾನ ಇಂಥ ಸಾಹಸ ಮಾಡೋದಕ್ಕೆ ಮತ್ತೆ ಯಾರ್ಯಾರು ಧೈರ್ಯ ಮಾಡ್ಬೋದು ರತ್ನಕ್ಕ ಮಾಡಿದಾಗೆ. ಅದಕ್ಕೆ ನೀವು ನೋಡಿ ಈ ಸಿನಿಮಾಗೆ ಒಳ್ಳೇದಾಗಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಇನ್ನೊಮ್ಮೆ ರತ್ನಮ್ಮ ಬಂದಿರೋದು ಈ ಎಲ್ಲೋ ಒಂದು ಹೊಸ ಇದು ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ಹಾಗೇನೆ ನನಗೆ ಈ ಟ್ರೈಲರ್ ನೋಡಿದಾಗ ಸಾಂಗ್ಸನ್ನು ಮೊದಲೇ ನೋಡಿದ್ದೆ. ಟ್ರೈಲರ್ ನೋಡಿದಾಗ ಅನ್ನಿಸ್ತು, ನನಗನ್ಸಿದ್ದು ಹೇಳ್ತೀನಮ್ಮ, ನಿರ್ದೇಶಕರಿಗೆ ಮತ್ತು ಚಿತ್ರಕ್ಕೆ ಏನು ಕೇಳಿದ್ದೀರಾ ಅದೆಲ್ಲವನ್ನು ಸಹ ನೀವು ಕೊಟ್ಟಿದ್ದೀರಾ ಅನ್ನೋದು ಅಲ್ಲಿ ಕಾಣ್ತಾ ಇದೆ. ಸೊ ಈಗ ರತ್ನಕ್ಕ ಆಗಬೇಕು, ಇಂಡಸ್ಟ್ರಿಗೆ ಆಗ್ತಾರೆ ಅಂತ ಒಂದು ಆಶಾಭಾವನೆ ಇದೆ. ಎಲ್ಲರೂ ಸಹ ಸಿನಿಮಾ ನೋಡೋಣ, ಹಾಗೆ ಪ್ರಮೋಟ್ ಮಾಡೋಣ. ಸಿನಿಮಾನೂ ಸಹ ಚೆನ್ನಾಗಿದೆ, ನಿರ್ದೇಶಕರು ಪರಿಶ್ರಮನೂ ಸಹ ಕಾಣ್ತಾ ಇದೆ. ಹಾಗೆ ಇಡೀ ಚಿತ್ರತಂಡ ಅಲ್ಲಿ ಕೆಲಸ ಮಾಡಿರೋದು ನಮಗೆ ನಮ್ಮ ಒಂದಿಷ್ಟು ಸಣ್ಣ ಅನುಭವದಲ್ಲಿ ಚೆನ್ನಾಗಿ ಕಾಣ್ತಾ ಇದೆ. ಶುಭಾಶಯಗಳು. ನಾವೆಲ್ಲರೂ ಸೇರಿಕೊಂಡು ಇವತ್ತಿನ ಬಿಡುಗಡೆ ಆಗಿದೆ ಟ್ರೈಲರ್ನ ನೋಡಿದ್ದೀವಿ.
ಮೂವಿಗೆ ಎಡಿಟಿಂಗ್ ಕೂಡ ಬಹಳ ಮುಖ್ಯ. ಹಾಗೆ ಟ್ರೇಲರ್ ಒಂಥರ ಆಡಿಯನ್ಸ್ನ ಎಳ್ಕೊಳ್ಳೋ ಅಂಥ ಒಂದು ಮೆಟೀರಿಯಲ್ ಆಗಿಬಿಡುತ್ತೆ. ಸೊ ಇದು ಕೂಡ ಬಹಳ ಅದ್ಭುತವಾಗಿ ಅವರು ಟ್ರೇಲರ್ನ ಮಾಡಿ ಕ್ರಿಯೇಟಿವ್ ಆಗಿ ಎಡಿಟ್ ಮಾಡಿ ಇವತ್ತು ಬಿಡುಗಡೆ ಮಾಡಿದ್ದಾರೆ. ಎಲ್ಲರೂ ಹೇಳಿದಂತೆ ನಾನು ಕೂಡ ಕೋರ್ಕೊಳ್ಳೋದು, ದಯವಿಟ್ಟು ಇದನ್ನು ದೊಡ್ಡದಾಗಿ ಪ್ರಚಾರ ಮಾಡಿ ಈ ಮೂವಿ ಬಿಡುಗಡೆಯಾಗಿ ಒಂದು ಸಕ್ಸಸ್ ಕಾಣಲಿ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. Wish you all the best. God bless. The entire team. Thank you.